ತಂದಿದ್ದೀನಿ. ಇವಾಗ ನಿಧಾನಕ್ಕೆ ಹೇಳಬೇಕು, ಇಲ್ಲ ಅಂದರೆ ಗೊತ್ತಾಗೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಇಷ್ಟೊಂದು ಐತಿ. ಇಷ್ಟೊಂದು ಹಚ್ಚಲ್ಲ, ಎರಡೆರಡು ಹಚ್ತೀನಿ. ಇಷ್ಟು ಹಚ್ಚಿದ್ರೆ ಮುಖದ ಮೇಲೆ ಹೊಡೆದ್ಬಿಡ್ತಾರೋ ಮೇಲೆ ಇಷ್ಟೇ. ನಮ್ಮ ಮಾಮೂಲಿ ಇಂಟ್ರೋನೇ ಕೊಡಲಿಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾನು ತಿಂಡಿಗೆ ಬಂದಿದ್ದೀನಿ, ತಿಂಡಿ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಮಮ್ಮಿ ಈಚೆ ಹೋಗೋರೆ ದೋಸೆ ಹಾಕ್ಬಿಟ್ಟು ದೋಸೆ ತಿನ್ನೋಣ. ದೋಸೆನೇ ಇದೆ ಆಲ್ಮೋಸ್ಟ್. ಅಲ್ಲಿ ನಾನು ಬ್ಲಾಗಲ್ಲಿ ತೋರ್ಸಾಗೆಲ್ಲ ದೋಸೆನೇ ಮಾಡಿರ್ತಾರೆ. ನಾನು ಏನು ಮಾಡೋಣ, ಬೇರೆದು ಮಾಡೋದಿನ ನಾನು ಮರ್ತೋಗ್ಬಿಟ್ಟಿರ್ತೀನಿ ತೋರ್ಸೋಕ್ಕೆ. ಟಿ ವಿ ಆಫ್ ಆಗಿದೆ. ಟಿ ವಿ ಆನ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗೋಣ. ಓದ್ಕೋಬೇಕು, ನಾಳೆ ಎಕ್ಸಾಮ್ ಇದೆ. ಹಂಗೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಓದಲ್ಲ. ಅದಕ್ಕೋಸ್ಕರನೇ ಹೋಗ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಜಲ್ದಿ ಹೋಗ್ತೀನಿ ಅಂಗಡಿ ಹತ್ರ ಓದೋಕ್ಕೆ. ನೋಡ್ಕೊಳ್ಳಿ, ಇವಾಗ ಇವನು ಹೋದ್ರೆ ಮುಂದಿನ ವಾರ ಇನ್ನೊಂದು ವಾರವರೆಗೂ ಕಾಣಿಸಲ್ಲ. ಫುಲ್ಲು ಪಾಪ ಹುಡುಗ ಈಗ ದಬಾಕೊಂಬಿಡಿವೆ ಇಲ್ಲೇ. ಮುಂದಿನ ವಾರನೇ ಸಿಗೋದ ಹುಡುಗ. ಅಲ್ಲಿವರೆಗೂ ಪಾಪ ತುಂಬ ಬ್ಯುಸಿ ಶೆಡ್ಯೂಲು. ಇದು ಗೇಮಿಂಗಲ್ಲಿ ನಿಪುಣ ಅವನು. ಏನೋ ಮಾಡ್ತಿದ್ದೆ, ಅದೇ ಗೇಮ್ ಮಾಡ್ತಿದ್ದೀನಿ, ಗೇಮ್ ಎಡಿಟ್ ಮಾಡ್ತಾಯಿದ್ದೀನಿ, ಅದೇ ಹೇಳೋದು ಅವ್ನು ಬರೀ. ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾನೆ, 20 ಸಲ ಏನೋ ಅದೇ ಹೇಳೋದು. ಅದಕ್ಕೆ ಅವನು ಬ್ಯುಸಿ, ಯಾವಾಗಲೂ 24 hour ಬ್ಯುಸಿ. ಇವಾಗ ಜಸ್ಟ್ ಊಟ ಆಯಿತು, ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಓದಬೇಕಲ್ಲ, ಓದೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇನ್ನು ಇವತ್ತು ನಾಳೆ ಆದರೆ ಇನ್ನು 2 days ಇರುತ್ತೆ. ಇದೆಲ್ಲ ಬಿಟ್ಕೊಂಡು ನೋಡಿ ಹೆಂಗಿದ್ದೀನಿ ಗೊತ್ತಾ. ಫಸ್ಟ್ ಕಟಿಂಗ್ ಮಾಡಿಸ್ಬೇಕು, ನಾಳೆ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ತೀನಿ. ಅವರಿಲ್ಲ, ಅದಕ್ಕೋಸ್ಕರನೇ ಇನ್ನೂ ಹಿಂಗೆ ಇದ್ದೀನಿ. ಹೋಗ್ಬಿಟ್ಟು ನಾಳೆ ಫಸ್ಟ್ ಕಟಿಂಗ್ ಮಾಡಿಸ್ಕೊಂಬತ್ತೀನಿ. ಇವಾಗ ಅಂಗಡಿಯಿಂದ ಜಸ್ಟ್ ಬಂದೆ. ಅಮ್ಮ ಸೀರಿಯಲ್ ನೋಡಿ ದೀಪ ಹಚ್ತವ್ರೆ. ಹಾಲು ತರಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರನೇ ಬಂದಿದ್ದೀನಿ. ಹಾಲು ತೊಗೊಂಬಿಟ್ಟು ಓದಕ್ಕೆ ಕೂರಬೇಕು. ಇನ್ನೂ ಬೇಜಾನಿದೆ ಓದೋದು. ಇದು ಬಿಟ್ಕೊಂಡು ಒಳ್ಳೆ ಹೆಂಗಿದ್ದೀನಿ ಗೊತ್ತಾ. ಗಾಳಿಪಟ ನೆಕ್ಸ್ಟ್ ನಾನೇ ಶೂಟಿಂಗ್ ಮಾಡೋದು, ಹಂಗೆ ಇರೋದು ಇವಾಗಿದು. ಸ್ವಲ್ಪ ಹೋಗ್ಬಿಟ್ಟು ನಾಳೆ ಇದ್ದರೆ ಎಲ್ಲ ತೆಗೆಸ್ಬಿಟ್ಟು ನೀಟಾಗಿ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಸ್ಟೈಲಿಶ್ ಆಗಿ ಏನು ಕಾಣಲ್ಲ, ನಾರ್ಮಲಾಗೇ ಕಾಣೋದು. ದೀಪ ಹಚ್ಚಿದಾಯ್ತು, ಹೋಗ್ಬಿಟ್ಟು ಹಾಲು ತೊಗೊಂಬರೋಣ. ಟೈಮ್ ಆಗ್ತಾಯಿದೆ, 6 ಗಂಟೆ ಅಂತ ಇನ್ನು. ಮತ್ತು ನಾನೇ ಜಲ್ದಿ ಬಂದೆ. ಹೋಗ್ಲಿ, ಫ್ರೆಶ್ ಅಪ್ ಆಗಿಬಿಟ್ಟು ಕೂತ್ಕೊಡೋ, ಹೋಗಿ ತೊಗೊಂಬರ್ತೀನಿ. ಚಾರ್ಜ್ ಹಾಕ್ತೀನಿ ಫಸ್ಟು, ಚಾರ್ಜ್ ಇಲ್ಲ ಫೋನಲ್ಲಿ. ಗಾಯ್ಸ್, ಇವಾಗ ನಮ್ಮ ಅಮ್ಮಂಗೆ ಒಂದು ಪ್ರ್ಯಾಂಕ್ ಮಾಡ್ತೀನಿ. ಪಟಾಕಿದು ಒಂದು ಡಬ್ಬ ಉಳ್ಕೊಂಬಿಟ್ಟೈತೆ. ಇದನ್ನು ನೋಡಿರಲಿಲ್ಲ ಎಲ್ಲೈತೆ ಅಂತ. ಇವಾಗ ಮುಖ ತೊಳಿಬೇಕಾದ್ರೆ ಸಿಕ್ತು ಇದನ್ನು. ಇಲ್ಲೇ ಅಂತ ಕೇಳ್ತಿದ್ದೀನಿ ಅಂದರೆ ಅಲ್ಲಾದ್ರೂ ಗೊತ್ತಾಗೋಗ್ಬಿಡುತ್ತೆ. ಇವಾಗ ಒಂದು ಮ್ಯಾಜಿಕ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಇದನ್ನ 2 ಮನೆ ಒಳಗಡೆ ಆ ಕಡೆ ಅವ್ರು ಕೂತವ್ರೆ, ಆ ಕಡೆ ಹಾಲಲ್ಲಿ ಹಚ್ಬಿಡ್ತೀನಿ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ. ಪಕ್ಕ ಬೈತಾರೆ, ಇದು ಮಾತ್ರ ನಿಜ, ನನಗೆ ಗೊತ್ತು. ಆದರೂ ನೋಡೋಣ ಏನು ಹೇಳ್ತಾರೆ ಅಂತ. ನೋಡಿ ಹಂಗೆ ನೀವು ಕೂಡ ತಂದಿದ್ದೀನಿ. ಇವಾಗ ನಿಧಾನಕ್ಕೆ ಹೇಳಬೇಕು, ಇಲ್ಲ ಅಂದರೆ ಗೊತ್ತಾಗೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಇಷ್ಟೊಂದು ಐತೆ. ಇಷ್ಟೊಂದು ಹಚ್ಚಲ್ಲ, ಎರಡೆರಡು ಹಚ್ತೀನಿ. ಇಷ್ಟು ಹಚ್ಚಿದ್ರೆ ಮುಖದ ಮೇಲೆ ಹೊಡೆದ್ಬಿಡ್ತಾರೋ ಮೇಲೆ ಇಷ್ಟೇ. ಇದನ್ನು ಒಂದು ಹಚ್ಚನ 2 ಹಚ್ಚನ, ಒಂದು ಸಾಕು ಅನಿಸುತ್ತೆ. ಅದು 2 ಇರಲಿ, ಏನಾಗಲ್ಲ 2 ಹಚ್ಚಿದ್ರೆ. ನೋಡಿ 2 ತೊಗೊಂಡಿದ್ದೀನಿ. ಇದು ಬೇರೆಯವ್ರ ಮೇಲೂ ಪ್ರ್ಯಾಂಕ್ ಮಾಡೋಕ್ಕೆ ಬೇಕಾಗುತ್ತೆ. ಇವಾಗ ನೋಡಿ ಏನು ಹೇಳ್ತೀನಿ ಗೊತ್ತಾ, ಹೊಸ ಟೈಪ್ ಸುಗಂಧ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತೀನಿ ಇವಾಗ. ಇವಾಗ ನೋಡಿ, ನಾವು ಅಮ್ಮಂಗೆ ಮ್ಯಾಜಿಕ್ ತೋರಿಸ್ತೀನಿ. ನಿಮ್ಗೆ ಹೇಳಿದ್ದೀನಲ್ಲ ಮ್ಯಾಜಿಕ್ನ, ನೀವು ಇಲ್ಲಿಂದ ನೋಡಿ, ನಿಮಗೆ ಕಾಣಿಸಲ್ಲ. ಇಲ್ಲ ಅಂದರೆ ಈ ಆ್ಯಂಗಲ್ ನೋಡ್ತೀನಿ, ಆ ಕಡೆಯಿಂದ ಕಾಣಿಸುತ್ತಾ ಹೆಂಗೆ ಅಂತ. ವೇಸ್ಟ್ ಆಗೋಗ್ಬಿಡೋದು ಇವಾಗ ನಾನು ಮಾಡಿದ್ದಿದ್ರೆ. ಗೈಸ್, ಇವಾಗ ನೋಡಿ ಫುಲ್ ಕಾಣಿಸ್ತಾ ಇದೆ ಮ್ಯಾಜಿಕ್. ಇವಾಗ ನಾವು ಅಮ್ಮಂಗೆ ಮಾಡ್ತೀನಿ, ನೀವು ನೋಡಿ ಆ ಮ್ಯಾಜಿಕ್ನ. ಇಟ್ಕೊಳ್ಳಮ್ಮ ಇದನ್ನ. ಹೊಸ ಟೈಪ್ ಸುಗಂಧಿ ಅದು. ಇಡೀಲಿ ಸ್ಮೆಲ್ ನೋಡಿ ಹೆಂಗೈತೆ. ಅದೇನಾಗಲ್ಲ, ಸುಗಂಧ ಕಡಮ್ಮ. ನಾನು ಇವಾಗ ನಿಜ ಈಗ ಅಂಗಡಿ ಇಂದ ತಂದಿದ್ದಿದ್ನ. ನಾನು ಯಾಕೆ ಸುಳ್ಳು ಹೇಳೋಣ, ನಿಜ ಇದು ಸುಗಂಧಿ. ಇದು ಸುಗಂಧ, ನಿಜ ಸುಗಂಧ. ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾಕೆ ಸುಳ್ಳು ಹೇಳ. ಜೋಳಗಿಲ್ಲ ಅಂತ ಉಡ್ಲತ್ತ. ಕಡೆ ಹೋಗ್ಬಿಟ್ರು. ನಾನೇ ಕ್ಲೀನ್ ಮಾಡಿಬಿಡ್ತೀನಿ, ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇದು ಹೋಗೋ ಥರ ಇದ್ರಲ್ಲಿ ಬೇಡ, ಬೇರೆದು ಯಾವ್ದಾದ್ರು ಇದ್ರಲ್ಲಿ ಕ್ಲೀನ್ ಮಾಡ್ತೀನಿ. ಏನಾರು ಅಷ್ಟು ಹಚ್ಚಿ ಬಿಟ್ಟಿರೋರು ಇವಾಗ ನನಗೆ ಪಟ್ ಅಂತ ಕ್ಲೀನ್ ಮಾಡಿಬಿಡೋಣ. ಇಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಪ್ರ್ಯಾಂಕ್ ಮಾಡಿದ್ಕೆ ನಾವು ಬೈತವ್ರು ನನಗೆ. ಇವಾಗ ಓದ್ಕೋತೀನಿ ಸ್ವಲ್ಪ ಹೊತ್ತು, ಇಲ್ಲಾಂದರೆ
ಬೈದ್ಬಿಡ್ತಾರೆ ಎಲ್ಲದಕ್ಕೂ ಸೇರಿಸಿ. ಇವಾಗ ಸ್ವಲ್ಪ ಹೊತ್ತು ಓದ್ಕೋತೀನಿ, ಟೈಮೇ ಇಲ್ಲ. ನಾಳೆ ಎಕ್ಸಾಮ್ ಬೇರೆ ಐತೆ, ಓದ್ಕೋಬೇಕು. ಪ್ರ್ಯಾಂಕ್ ಸಾಕು. ಇದು ಮಾಡಿದ ಪ್ರ್ಯಾಂಕ್ ಎಲ್ಲ ಫುಲ್ಲು ಸೇಫ್ಟಿಯಿಂದ ಮಾಡಿರೋದ ಮೇಲೆ ಯಾರು ನೀವು ಏನೇನೋ ಅನ್ಕೋಬೇಡಿ. ನೀನು ಮಾಡಿ ಅಂತ ಆಮೇಲೆ ಹೇಳ್ತಿಲ್ಲ. ಅದನ್ನು ಫುಲ್ ಸೇಫ್ಟಿಯಿಂದನೇ ಮಾಡಿದ್ದು, ಏನು ಇಲ್ಲಲ್ಲೇ ಸರೌಂಡಿಂಗಲ್ಲಿ ಫುಲ್ ಸೇಫ್ಟಿಯಿಂದ ಮಾಡಿದ್ದೀನಿ. ಚಿಲ್ಡ್ರನ್ಸ್ ಯಾರು ನೋಡ್ತಾ ಇದ್ರು ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ಮನೆ ಒಳಗಡೆ. ನಾನು ಫುಲ್ ಸೇಫ್ಟಿ, ಪಕ್ಕದಲ್ಲಿ ನೀರು ಅದೆಲ್ಲ ಇಟ್ಕೊಂಡು ಕೂತ್ಕೊಂಡೇ ಮಾಡೋದು. ಸುಮ್ಮನೆ ಫಸ್ಟ್ ಎಲ್ಲ ಹಂಗೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ಫುಲ್ ಸೇಫ್ಟಿ ಇಟ್ಕೊಂಡು ನಾನು ಮಾಡಿರೋದು. ಆಮೇಲೆ ಫಸ್ಟ್ ಹೇಳ್ತಾ ಇದ್ದೆ, ಡಿಸ್ಕ್ಲೇಮರ್ ಥರನೇ ಅಂದ್ಕೊಳ್ಳಿ. ಇವಾಗ ಓದ್ಕೋತಾ ಇದ್ದೀನಿ. ಇನ್ನೂ ಬೇಜಾನ್ ಐತೆ, ಓದಬೇಕು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.